ಗವಸಿ ಎದ್ದು ರಾಗಿ ಬೀಸಿ ಕಡೆ ತಗೊಂಡ್ಬಂದು ರಾಗಿ ಕೊಂಬ ಹಿಂಗಿಲ್ದಂಗೆ ಮರೇಳವ ಹಿಂದೆ ರಾಗಿ ಕೊಳ್ಕು ಗವಸಿ ಎದ್ದು ರಾಗಿ ಬೀಸಿ ಕಡೆ ತಗೊಂಡ್ಬಂದು ರಾಗಿ ಕೊಂಬ ಅಂತ ಇದ್ದು ಇವಾಗ ರಾಗಿ ಕೊಂಬಲ್ಲಿ ಕೊಂದು ಬೀಸಕ್ಕೆ ಈಗ ಕಾಳು ಹೊಡ್ಕೊತೀವಿ. ಅವರೆಕಾಳು ಚಕ್ರಿ ಕಾಳು ಕಡಲೆಕಾಳು ಎಲ್ಲನೂ ಹೊಡ್ಕೊತೀವಿ. ಈಗ ಎಲ್ಲ ನಿಲ್ ಬಂದೈತೆ. ರಾಗಿ ಬೀಸಕ್ಕದ ಭತ್ತ ಕುಟ್ಟಾಕದ ಭತ್ತ ಕುಟ್ಟಿವು, ಭತ್ತ ಗಡಿವು, ಭತ್ತ ಕುಟ್ಟಿವು. ಎಲ್ಲ ಕಷ್ಟಪಟ್ಟು ಮಾಡಿದ್ವಿ ಕೈಯಿಂದ ಅಷ್ಟೊಂದು ಕಷ್ಟಪಟ್ಟು. ಅಜ್ಜಿ ಏನು ಗೊತ್ತಾ, ನಮ್ಮ ಕಾಲದಲ್ಲಿ ಈಗೆಲ್ಲ ಮಿಷಿನ್ ಬಂದೈತೆ. ಹಿಂದೆ ಎಲ್ಲನೂ ಕೈಯಲ್ಲೇ ರುಬ್ಬರ, ಎಲ್ಲನೂ ಕೈಯಿಂದ ಎಲ್ಲ ಖಾರ ಎಲ್ಲ ಸೀಮೆ ಸೀಮೆ ಅಂತ ದೀಪ ಕಚ್ಕೊಂಡು ಅಡುಗೆ ಮಾಡಿದ್ವಿ ಕಣ್ರಕ್ಕ. ಅಡುಗೆ ಮಾಡಿ ಅವತ್ತಿನ ಕಾಲದಲ್ಲಿ ಇವತ್ತು ಲೈಟು ಇಲ್ದವಾದ್ರೆ ಕಣ್ಣೆ ಕಾಣಕ್ಕೆ ನಂಗೆ. ಅವತ್ತಿನ ಕಾಲದಲ್ಲಿ ಬರೀ ದೀಪದಲ್ಲೇ ದೀಪ ಇಟ್ಕೊಂಡು ಅಡುಗೆ ಮಾಡೋದು. ಎಲ್ಲ ಕೆಲಸ ದೀಪದಯ ಹೆಂಗ್ ಮಾಡಿ ಅವತ್ತು ಅಂತ ತಿಳ್ಕೊಂಡ್ರಪ್ಪ. ಆ ಕಾಲ ಹಿಂದೆ ಎಲ್ಲಾನು ಮಾಡಿ. ಆಗ ಹಿಂದೆ ಅದಕ್ಕೋಸ್ಕರ ಕೈಯಲ್ಲೇ ರುಬ್ಬರಲ್ಲ, ಅದಕ್ಕೆ ಅಡುಗೆ ನೀಟಾಗಿ ಚೆನ್ನಾಗಿ ಮನುಷ್ಯರು ಅವತ್ತಿನ ಕಾಲದಲ್ಲಿ ಎಷ್ಟು ದಷ್ಟಪುಷ್ಟವಾಗಿದ್ರು. ಅಂದ್ರೆ ಎಲ್ಲ ಜಾಸ್ತಿ ದಿನ ಬದುಕರು, ಯಾಕಂದ್ರೆ ಎಲ್ಲ ನ್ಯಾಚುರಲ್. 70-80-100 ವರ್ಷ ಬದುಕ್ಯಾರ್ರಿ ಹಿಂದೆ. ಈಗ 60 ವರ್ಷ ಬದುಕಿದ್ರೆ 60 ಇಲ್ಲ, 60 ಇಲ್ಲ, 40 30 ವರ್ಷ ಇವತ್ತಿನ ಆಹಾರ ಹಂಗೈತೆ. ಇವತ್ತು ಬದುಕಕ್ಕೆ ಕಷ್ಟಪಟ್ಟು ಈಗಿನ ತಕ್ಕವ ಕಾಲ ಮಾಡ್ತಾ ಇದ್ದೀವಿ. ನಾವು ಸೌದೋದೇ ಇಲ್ಲ. ಇಂಥ ಊಟ ತಿಂದು ಆರೋಗ್ಯ ಸರಿಯಾಗಿಲ್ಲ. ಇಲ್ಲ ಅವತ್ತಿನ ಕಾಲದಲ್ಲಿ ಇದು ಗೆಜ್ಜಗಾರ, ರಾಗಿ ರೊಟ್ಟಿ, ರಾಗಿ ಮುದ್ದೆ, ಎಂಥ ಊಟ ಅವತ್ತು. ಅಂಥ ಊಟ ಇವತ್ತು ಊಟ ಹಾಕಿದಂಗೆ ಅಂಥ ರುಚಿ ಇಲ್ಲ, ಹಂಗೆ ಅಡುಗೆ ಹಾಕಿಲ್ಲ. ಏನಕ್ಕಾಗಲ್ಲ, ಏನಕ್ಕೆ ಕಾರಣ? ಗೊಬ್ಬರಗಳು ಎಲ್ಲ ದಿನಸಿ ಎಲ್ಲ ಗೊಬ್ಬರದಲ್ಲಿ ಬಂದೈತೆ. ರುಚಿ ಹಾಕದ ಅರ್ಧ ದಿನಕ್ಕೆ ಸಾಯ್ತಾರೆ. ಇಲ್ಲ ಊಟ ಇಲ್ಲ. ಹಿಂದೆ ಗೊಬ್ಬರದಲ್ಲಿ ರಾಗಿ ಭತ್ತ ಗೊಬ್ಬರ ಅಂದ್ರೆ ತಿಪ್ಪೆ ಗೊಬ್ಬರ, ದನಿನ ಗೊಬ್ಬರದಲ್ಲಿ ಬೆಳ್ಕೊಂಡು ಊಟ ತಿನ್ನಿವು. ಈಗ ಎಲ್ಲ ಬೇರೆ. ಇಲ್ಲ 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 ಈಗ ಹಾಕು ಹೀರಿ ಹಾಕು ಕಬ್ಬೇಳಿ ಔಷಧಿ ಮಾಡಿ ಸೊಪ್ಪೆಳಿ ಔಷಧಿ ಇದೀವಿ ಕಡಪ 4 ಔಷಧಿ ಇದೀವಿ ಹಾಕಬೇಕಂತ. ಈಗ ಶಕ್ತಿ ಹೋತು, ಶಕ್ತಿ ಇಲ್ಲ. ಒಂದು ಆಸ್ಪತ್ರೆ ಕಾಣೀವಿ, ಒಂದು ಎಂಥೂ ಕಾಣ್ದಲ್ಲ ಬೆಳೆದ ಕಣಪ್ಪ. ನಾವು ಮದುವಾಗಿ ಮಕ್ಕಳಾಗ ತಕ್ಕೋದು ಒಂದು ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡಿರೋದು. ಅಂತ ಆರೋಗ್ಯ ಚೆನ್ನಾಗಿತ್ತು ನಮಗೆ ಆಗ. ಹಿಂಗಿಲ್ದಂಗೆ ಎಲ್ಲ ಇಂಜೆಕ್ಷನ್ನಲ್ಲಿ ಮಕ್ಕಳು, ಇಂಜೆಕ್ಷನ್ನಲ್ಲಿ ಇದು, ಇಂಜೆಕ್ಷನ್ ಇಲ್ದರೆ ಮಾತ್ರೆ ಇಲ್ದರೆ ಏನೂ ಆಗಕ್ಕಲ್ಲ. ಈಗಿನ ಮಕ್ಕಳು ಹಂಗಯ್ಯ.